ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹೋಸನ್ನ ಹಲ್ಲೆಲೂಯಾ 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 ಹೋಸನ್ನ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ಮತದಾವರ್ತಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೇ, ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಸಂದರ್ಭಕ್ಕಾಗಿ, ಅವಕಾಶಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರೇಕ ದೇವರ ಸಾನ್ನಿಧ್ಯ ಆರಾಧನೆಯ ಆದಿಯಿಂದ ಅಂತ್ಯದ ತನಕ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳನ್ನು ಆರಂಭದಲ್ಲಿ ನಾವು ತಿಳಿಸುವಂತವರಾಗಿದ್ದೇವೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. 483. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನ್ನೆಷ್ಟು ಸ್ತುತಿಸಿದಾರು ಇನ್ನು ಸಾಲದು, ಇನ್ನು ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವು, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು.
ಅದರಾಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು, ಸಂತೋಷ ಕಷ್ಟಗಳಲ್ಲಿಯೂ ನೀನ್ ಚಿತ್ತ ಮಾಡಲು ಕಲಿಸು, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ನಿನ್ ಪ್ರೀತಿ ಎಷ್ಟು ಅಪಾರವು, ವರ್ಣಿಸಲಸದಳವಾಗಿದೆ. ಅದರಾಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಾಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಾಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. 132ನೇ ಕೀರ್ತನೆ, ಅದರ 7ರಿಂದ 9 ವಾಕ್ಯ. Psalms 132 verse 7 to 9. ಬನ್ನಿರಿ, ಆತನ ಮಂದಿರಕ್ಕೆ ಹೋಗಿ ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ಯೆಹೋವನೇ, ಎದ್ದು ನಿನ್ನ ಪ್ರತಾಪಯುಕ್ತವಾದ ಮಂಜೂಷದೊಡನೆ ನಿನ್ನ ವಾಸಸ್ಥಾನದಲ್ಲಿ ಸೇರೋಣವಾಗಲಿ. ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು ಹೊದ್ದುಕೊಳ್ಳಲಿ, ನಿನ್ನ ಭಕ್ತರು ಉತ್ಸಾಹ ಧ್ವನಿ ಮಾಡಲಿ. ಈ ಒಂದು ಕೀರ್ತನೆ ಒಂದು ಯಾತ್ರಾ ಗೀತೆಯಾಗಿದೆ. ಇಸ್ರಾಯೇಲ್ ಮಕ್ಕಳು ಯೆರೂಸಲೇಮಿಗೆ ದೇವರನ್ನು ಆರಾಧಿಸುವುದಕ್ಕೆ ಪ್ರಯಾಣ ಮಾಡುವಂತಹ ಸಂದರ್ಭಗಳಲ್ಲಿ ತಮ್ಮ ಮಾರ್ಗ ಮಧ್ಯದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ಆಯ್ಕೆ ಮಾಡಿಕೊಂಡ ಕೀರ್ತನೆಗಳಲ್ಲಿ ಈ ಒಂದು ಕೀರ್ತನೆಯು ಸೇರಿರುವಂಥದ್ದಾಗಿದೆ. ಇಲ್ಲಿ ಬರೆದಿರುವಂಥದ್ದು, ಬನ್ನಿರಿ, ಆತನ ಮಂದಿರಕ್ಕೆ ಹೋಗಿ ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ಕಮ್, ಲೆಟ್ ಅಸ್ ಗೋ ಟು ದ ಟೆಂಪಲ್. ಬನ್ನಿರಿ, ಆತನ ಮಂದಿರಕ್ಕೆ ಹೋಗೋಣ. 122ನೇ ಕೀರ್ತನೆಯಲ್ಲಿ ದಾವೀದನು ಬರೆದಂತಹ ಕೀರ್ತನೆ. ಅಲ್ಲಿ ಬರೆದಿರುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಒಬ್ಬ ಯಹೂದ್ಯನಿಗೆ ಸಂಬಂಧಿಸಿದಂತೆಯೇ ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಹೋಗುವುದು ಅಂದರೆ ಅವನ ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಅನುಭವ. ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ಯರಿಗೆ ಕೆಲವು ನ್ಯಾಯ ವಿಧಿಗಳನ್ನು ಕೊಟ್ಟಂತಹ ಸಂದರ್ಭಗಳಲ್ಲಿ ಕೊಟ್ಟಂತಹ ಒಂದು ಒಂದು ವಿಧಿಯಾಗಿತ್ತು, ಒಂದು ಕಟ್ಟಳೆಯಾಗಿತ್ತು, ಅಥವಾ ಒಂದು ಆಜ್ಞೆಯಾಗಿತ್ತು. ಆ ಆಜ್ಞೆ ಏನೆಂಬುದಾಗಿ ನೋಡುವಾಗ, ನಿಮ್ಮಲ್ಲಿರುವ ಪ್ರತಿ ಗಂಡಸರು ವರ್ಷಕ್ಕೆ 3 ಆವರ್ತಿ ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಬರತಕ್ಕದ್ದು ಎಂಬುದು. ವರ್ಷಕ್ಕೆ 3 ಆವರ್ತಿ ಕಂಪಲ್ಸರಿಯಾಗಿ ಬರಬೇಕು ಅವರು. ಸೊ ಯಾರಾದರೂ ಬಾರದೆ ಹೋದರೆ ಅಂಥವರನ್ನ ಕುಲದಿಂದ ತೆಗೆದು ಹಾಕುವಂತ ನಿಯಮ
ಮೋಶೆಯ ಮೂಲಕವಾಗಿ ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರಿಗೆ ದಯಪಾಲಿಸಿಕೊಟ್ಟ. ಸೊ ಹೀಗಿರುವಲ್ಲಿ ಪ್ರತಿ ಯಹೂದ್ಯರು ಈ ಕಾಲಘಟ್ಟಗಳಲ್ಲಿ ಯೆರೂಸಲೇಮಿಗೆ ದೇವರನ್ನು ಆರಾಧಿಸುವುದಕ್ಕೆ ಹೋಗುವಂತವರಾಗಿದ್ದರು. ಪ್ರತ್ಯೇಕವಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಪರ್ಣಶಾಲೆಗಳ ಹಬ್ಬ, ಪಂಚಾಶತಮದ ಹಬ್ಬ. ಸೊ ಈ ಕಾಲಘಟ್ಟಗಳಲ್ಲಿ ಏನ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರು ದೇವಾಲಯಗಳಿಗೆ ಯೆರೂಸಲೇಮಿಗೆ ಏನ್ ಮಾಡ್ತಾ ಇದ್ರು, ಪ್ರಯಾಣವನ್ನ ಬಳಸುವಂತವರಾಗಿದ್ದರು. ಸೊ ಇಂತಹ ಸಂದರ್ಭಗಳಲ್ಲಿ ತಮ್ಮ ಯಾತ್ರೆಗಳಲ್ಲಿ ದೇವರನ್ನ ಆರಾಧಿಸುವುದಕ್ಕಾಗಿ ಬಳಸುತ್ತಿದ್ದ ಕೀರ್ತನೆಯಾಗಿತ್ತು ಯಾತ್ರಾ ಗೀತೆಗಳು. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಬನ್ನಿರಿ ಆತನ ಮಂದಿರಕ್ಕೆ ಹೋಗೋಣ. ಸೊ ಯಾತಕ್ಕೋಸ್ಕರವಾಗಿ ನಾವು ಆತನ ಮಂದಿರಕ್ಕೆ ಹೋಗುವಂತವರಾಗಿರಬೇಕು? ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ಅಂದರೆ ಈ ಒಂದು 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕಾದರೆ, ನಾವು ದಿನಂಪ್ರತಿ ಅಥವಾ ಪ್ರತಿ ಭಾನುವಾರ ದೇವಾಲಯಕ್ಕೆ ಹೋದರೆ ಸಾಲದು. ನಾವು ದೇವಾಲಯಕ್ಕೆ ಹೋಗುವಂಥದ್ದು ಕೇವಲ ನಮ್ಮ ಹಾಜರಾತಿಗಳಿಗಾಗಿ ಆಗಿರಬಾರದು. ಸಾಧಾರಣವಾಗಿ ನಾವು ಸ್ಕೂಲಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಟೆಂಡೆನ್ಸ್ ತಗೊಳ್ತಾರೆ. ಪ್ರಪ್ರಥಮವಾಗಿ ಬಂದಿದ್ದೇನೆ ಎಂಬುದಾಗಿ ದೃಢಪಡಿಸುವುದಕ್ಕೋಸ್ಕರ. ಸೊ ಈ ರೀತಿಯಾಗಿ ನಾವು ದೇವಾಲಯಗಳಿಗೆ ಹೋಗಬಾರದು. ಇವತ್ತು ಕ್ರೈಸ್ತತ್ವದಲ್ಲಿ 99% ಜನ ಕೇವಲ ಹಾಜರಾತಿಗಳಿಗಾಗಿ ಮಾತ್ರ ದೇವಾಲಯಗಳಿಗೆ ಹೋಗುವಂಥದ್ದು. ಸೊ ಇಲ್ಲಿ ಕೀರ್ತನೆಗಾರನು ಆಡಿರುವಂಥದ್ದು ಅಥವಾ ಬರೆದಿರುವಂಥದ್ದು, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ಅಂದರೆ ಈ 21ನೇ ಶತಮಾನಕ್ಕೆ ಅನುಸಾರವಾಗಿ ಹೇಳೋದಾದ್ರೆ, ನಾವು ದೇವಾಲಯಗಳಿಗೆ ಹೋಗುವಂಥದ್ದು ದೇವರನ್ನ ಆರಾಧಿಸುವುದಕ್ಕಾಗಿ ಆಗಿರಬೇಕು. ಟು ವರ್ಷಿಪ್ ಗಾಡ್, ಟು ವರ್ಷಿಪ್ ಗಾಡ್, ದೇವರನ್ನ ಆರಾಧಿಸುವುದಕ್ಕೋಸ್ಕರ. 95ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು 5ನೇ ವಾಕ್ಯ, ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳಿರಿ, ಆತನು ಪರಿಶುದ್ಧನು. ಈಸ್ ಹೋಲಿ. ಆತನು ಪರಿಶುದ್ಧನಾಗಿರಲಾಗಿ ನಾವೇನ್ ಮಾಡಬೇಕು, ನಮ್ಮ ದೇವರನ್ನ ಘನಪಡಿಸುವಂತವರಾಗಿರಬೇಕು, ಆರಾಧಿಸುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಸೊ ಯಾವ ಮನಸ್ಥಿತಿಯಲ್ಲಿ ನಾವು ಸೇರಿ ಬಂದಿದ್ದೇವೆ? ಪ್ರತಿ ಭಾನುವಾರ ವಾಡಿಕೆಯ ಪ್ರಕಾರವಾಗಿ ನಡೆಯುವಂತಹ ಒಂದು ವಾಡಿಕೆಯ ಪೂರ್ತೀಕರಣಕ್ಕೋಸ್ಕರವಾಗಿ ನಾವು ಸೇರಿ ಬಂದಿದ್ದೇವಾ? ಅಥವಾ ನಾವು ಆರಾಧಿಸುವಂತಹ ದೇವರು ಪರಿಶುದ್ಧನಾಗಿರಲಾಗಿ ಆ ಪರಿಶುದ್ಧನಾದ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವಾ? 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನೇ ಎದ್ದು ನಿನ್ನ ಪ್ರತಾಪಯುಕ್ತವಾದ ಮಂಜೂಷದೊಡನೆ ನಿನ್ನ ವಾಸಸ್ಥಾನದಲ್ಲಿ ಸೇರೋಣವಾಗಲಿ. ಅದರ 9ನೇ ವಾಕ್ಯವನ್ನ ನಾವು ಗಮನವಿಟ್ಟು ನೋಡೋಣ. ಸೊ ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು ಉದ್ದುಕೊಳ್ಳಲಿ. ನಿನ್ನ ಯಾಜಕರು
ನೀತಿ ಎಂಬ ವಸ್ತ್ರವನ್ನು ಹೊದ್ದುಕೊಳ್ಳಲಿ. ಅಂದ್ರೆ ದೇವರನ್ನ ಆರಾಧಿಸುವುದಕ್ಕಾಗಿ ದೇವರ ಮಂದಿರಕ್ಕೆ ಬರುವಂತವರು ನೀತಿ ಎಂಬ ವಸ್ತ್ರವನ್ನ ಹೊದ್ದುಕೊಂಡು, ವಿಮೋಚನಾ ಕಾಂಡ ಅದರ 27, 28 ಅಧ್ಯಾಯಗಳನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಏನ್ ಮಾಡ್ತಾ ಇದ್ದಾರೆ? ಮಹಾಯಾಜಕನಿಗೆ ಬೇಕಾದ ವಸ್ತ್ರಗಳ ಕುರಿತಾಗಿ ಒಂದು ಪಟ್ಟಿಯನ್ನ ಕೊಡುವಂತದಾಗಿ ನಾವು ನೋಡುತ್ತೇವೆ. ಸೊ ಇಲ್ಲಿ ನಾವು ಕಾಣುವಂಥದ್ದು, ಮಹಾಯಾಜಕನಾದವನು ದೇವರ ಸನ್ನಿಧಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಮೇಲೆ ಹೇಳಲ್ಪಟ್ಟಂತಹ ವಸ್ತ್ರಧಾರಣೆಯೊಂದಿಗೆ ಅವನು ಬರತಕ್ಕದಾಗಿದೆ. 29ನೇ ಅಧ್ಯಾಯವನ್ನ ನೀವು ಕಲಿಯುವಂತಹ ಸಂದರ್ಭದಲ್ಲಿ, ಓದುವಂತಹ ಸಂದರ್ಭದಲ್ಲಿ ಅದನ್ನು ನೀವು ಸ್ಪಷ್ಟವಾಗಿ ನೋಡಬಹುದಾಗಿದೆ. ಅಂದ್ರೆ ಹಳೆಯ ಉಡಂಬಡಿಕೆಯಲ್ಲಿ ಮಹಾಯಾಜಕನಾದವನು ದೇವದರ್ಶನ ಗುಡಾರವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಕೆಲವು ನಿಯಮಾವಳಿಗಳನ್ನು, ಕೆಲವು ವಸ್ತ್ರಧಾರಣೆಗಳನ್ನು ಅವನು ಪಾಲಿಸತಕ್ಕದಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಬರುವಂತಹ ಸಂದರ್ಭದಲ್ಲಿ ನಮಗೆ ಲೌಕಿಕವಾಗಿ ನೋಡುವಂತಹ ರೀತಿಯಲ್ಲಿ ವಿವಿಧವಾದ ವಸ್ತ್ರಧಾರಣೆಗಳು ಇಲ್ಲದೆ ಇದ್ದಾಗ್ಯೂ ನಾವುಗಳು ನೀತಿ ಎಂಬ ವಸ್ತ್ರ, ಏನು ನೀತಿ ಅಂದ್ರೆ ಏನು? ರೈಚಸ್ನೆಸ್, ನೀತಿ. ನೀತಿಯನ್ನು ಯಾವ ರೀತಿಯಾಗಿ ನಾವು ಅದನ್ನ ವಿವರಣೆ ಮಾಡಬಹುದು? ನೀತಿಗೆ ವಿರುದ್ಧ ಪದ ಅನ್ನುವಂಥದ್ದು ಅನೀತಿ. ಅಂದ್ರೆ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಬರುವಂತವನು, ದೇವರ ಪಾದಪೀಠದ ಮುಂದೆ ಅಡ್ಡ ಬೀಳುವಂತವನು ನೀತಿವಂತನಾಗಿರಬೇಕು. ನೋಡಿ, ಸತ್ಯವೇದದಲ್ಲಿ 2 ವ್ಯಕ್ತಿಗಳ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು ನೋಹ, ಆದಿಕಾಂಡ 6ನೇ ಅಧ್ಯಾಯದ 9ನೇ ವಾಕ್ಯ. 6ನೇ ಅಧ್ಯಾಯದ 1ರಿಂದ ಕೆಲವು ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಬಂದರು. ಮನುಷ್ಯರು ತಮಗೆ ಇಷ್ಟರಾದವರನ್ನು ಹೆಂಡತೀರನಾಗಿ ಮಾಡಿಕೊಂಡ್ರು. ಅದು ಮಾತ್ರವಲ್ಲ, ಅವರು ಭ್ರಷ್ಟರಾಗಿ ಹೋದ್ರು. ಆದರೆ ಇದೇ ಕಾಲಘಟ್ಟಗಳಲ್ಲಿ ಜೀವಿಸಿದಂತ ವ್ಯಕ್ತಿಯಾಗಿದ್ದ ನೋಹನ ಕುರಿತಾಗಿ ಸರ್ವಶಕ್ತನಾದ ದೇವರು ಈ ರೀತಿಯಾಗಿ ಬರೆಸಿರುವಂಥದ್ದನ್ನು ನೋಡುತ್ತೇವೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಅಂದ್ರೆ ನೀತಿ ಎಂಬ ಪದಕ್ಕೆ ಒಂದು ವಿವರಣೆಯನ್ನ ನಾವು ಕೊಡೋದಾದ್ರೆ, ಇಲ್ಲಿ ಸರ್ವಶಕ್ತನಾದ ದೇವರು ನೋಹನ ಕುರಿತಾಗಿ ಕೊಟ್ಟಿರುವಂತಹ ಒಂದು ವಿವರಣೆ, ನೋಹನು ನೀತಿವಂತನು. ಯಾವ ರೀತಿಯಾಗಿ ನೋಹನ ಕಾಲದಲ್ಲಿ ವಾಸಿಸುತ್ತಿದ್ದಂತಹ ಇಡೀ ಜನ ಸಮೂಹ ನೋಹನು ಹೊರತುಪಡಿಸಿ ಭ್ರಷ್ಟರಾಗಿ ನಡೆಯುತ್ತಿರುವಾಗ,
1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು, ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನ ನೋಡಿ ತಮಗೆ ಇಷ್ಟರಾದವರನ್ನು ಎಂಡರನ್ನಾಗಿ ಮಾಡಿಕೊಂಡರು. ಅಂದ್ರೆ ಏನಂತಾರೆ, ಒಂದು ಮೊರಾಲಿಟಿಯ ಅಧಪ್ಪತನದಲ್ಲಿ, ಧಾರ್ಮಿಕತೆಯ ಅಧಪ್ಪತನದಲ್ಲಿ ಜನ ವಾಸಿಸುತ್ತಿರುವಂತಹ ಕಾಲಘಟ್ಟದಲ್ಲಿ ನೋಹ ಲೋಕಾನುಸಾರವಾಗಿ ಜೀವಿಸದೆ ಒಂದು ಪ್ರತ್ಯೇಕವಾದ ಜೀವಿತವನ್ನ ಆಯ್ಕೆ ಮಾಡಿಕೊಂಡ. ಸೊ ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಇದ್ದ. ಸೊ 2ನೇ ವ್ಯಕ್ತಿಯ ಕುರಿತಾಗಿ ನಾವು ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಯೋಬನ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ನೋಡಿ, ನೋಹನೆಂಬ ನೀತಿವಂತನ ಕುರಿತಾಗಿ ನಾವು ನೋಡಿದ್ವಿ. ಸೊ ಇಲ್ಲಿ ಯೋಬನೆಂಬ ನೀತಿವಂತನ ಕುರಿತಾಗಿ ನಾವು ನೋಡ್ತೇವೆ. ಸೊ ಇವರಿಬ್ಬರ ಜೀವಿತದಲ್ಲಿ ಒಂದು ಸಾಮ್ಯತೆ ಅನ್ನುವಂಥದ್ದು. ಸೊ ಇವರಿಬ್ಬರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ತಾವು ವಾಸಿಸುತ್ತಿದ್ದ ಕಾಲಘಟ್ಟಗಳಲ್ಲಿ ಚಾಲ್ತಿಯಲ್ಲಿದ್ದಂತಹ ಎಲ್ಲ ದುಷ್ಟ ವಿಚಾರಗಳನ್ನ ಬದಿಗೊತ್ತಿ ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವಂತವರಾಗಿದ್ರು. ಅಂದ್ರೆ ದೇವರನ್ನ ಆರಾಧಿಸುವಂತಹ ವ್ಯಕ್ತಿ ಒಬ್ಬ ನೀತಿವಂತನಾಗಿ ಮಾರ್ಪಡಬೇಕಾದರೆ ಅಥವಾ ನೀತಿವಂತಿಕೆಯ ಜೀವಿತವನ್ನ ಜೀವಿಸುವಂತವನಾಗಬೇಕಾದರೆ ಅವನೇನ್ ಮಾಡಬೇಕು? ಸೊ ಈ ಕಾಲದ ಎಲ್ಲ ವಿಧವಾದಂತಹ ಭ್ರಷ್ಟತೆಯಿಂದ ತನ್ನನ್ನು ತಾನೇ ಪ್ರತ್ಯೇಕಿಸಿಕೊಂಡು ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವಂತವನಾಗಿರಬೇಕು. ಇಲ್ಲಿ ಇದನ್ನ ಹೇಳ್ತಾ ಇದ್ದಾನೆ, ನಿನ್ನ ಯಾಜಕರು. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ದೇವದರ್ಶನ ಗುಡಾರವನ್ನ ಪ್ರವೇಶಿಸುವುದಕ್ಕೆ ಸರ್ವಶಕ್ತನಾದ ದೇವರು ಲೇವಿ ಗೋತ್ರವನ್ನ ಮಾತ್ರ ಪ್ರತ್ಯೇಕಿಸಿಕೊಂಡ. ಸೊ ಲೇವಿ ಗೋತ್ರದಲ್ಲಿ ಲೇವಿಯ ಮಗನಾದಂತಹ ಕೆಹಾತ್ಯನ ಮಗನಾದಂತಹ ಅಮ್ರಾಮನ ಮಗನಾದಂತಹ ಆರೋನನ ಕುಟುಂಬವನ್ನ ಮಾತ್ರ ಯಾಜಕ ಸೇವೆಗೋಸ್ಕರವಾಗಿ ಆರಿಸಿಕೊಂಡ. ಸೊ ಈ ರೀತಿ ಯಾಜಕ ಸೇವೆಗೋಸ್ಕರವಾಗಿ ಆರಿಸಿಕೊಂಡಂತಹ ವ್ಯಕ್ತಿಗಳು ದೇವಾಲಯವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ನೀತಿವಂತಿಕೆಯ ವಸ್ತ್ರವನ್ನ ಅವರು ಧರಿಸಿಕೊಳ್ಳುವಂತವರಾಗಿರಬೇಕು. ಆದರೆ ಹೊಸ ಒಡಂಬಡಿಕೆಗೆ ನಾವು ಸೇರಿ ಬರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಯಾರಾಗಿದ್ದೇವೆ? 1 ಪೇತ್ರ ಅದರ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು 9ನೇ ವಾಕ್ಯ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು. ಅಂದ್ರೆ ನಾವೆಲ್ಲರೂ ಯಾರಾಗಿದ್ದೇವೆ? ಹೊಸ ಒಡಂಬಡಿಕೆಯ ದೇವಜನರಾದ ನಾವು ಯಾರಾಗಿದ್ದೇವೆ? ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ. ಸೊ ಹೀಗಿರಲಾಗಿ ರಾಜವಂಶಸ್ಥರಾದ ಯಾಜಕರಾಗಿರಲಾಗಿ ಸೊ ನಾವುಗಳು ದೇವರ ಮಂದಿರಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾವ್ಯಾರಾಗಿರ್ಬೇಕು?
ನಾವ್ಯಾರಾಗಿರ್ಬೇಕು? ನೀತಿವಂತರಾಗಿರಬೇಕು. 98ನೇ ಕೀರ್ತನೆಯಲ್ಲಿ ನಾವು ಓದಿದ್ವಿ, ಅದರ 5ನೇ ವಾಕ್ಯದಲ್ಲಿ, ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳಿರಿ, ಆತನು ಪರಿಶುದ್ಧನು. He is holy. ಆತನು ಪರಿಶುದ್ಧನಾಗಿದ್ದಾನೆ. ಸೊ ಹೀಗಿರಲಾಗಿ ಆತನನ್ನು ಆರಾಧಿಸುವಂತವರು ಯಾರಾಗಿರಬೇಕು? ಪರಿಶುದ್ಧರಾಗಿರಬೇಕು. ಆದರೆ ಇವತ್ತು ನಾವು ಕೇವಲ ವಾಡಿಕೆಗೋಸ್ಕರವಾಗಿ ಮಾತ್ರ ದೇವರನ್ನು ಆರಾಧಿಸುವಂತವರಾಗಿದ್ದೇವೆ. ವಾಡಿಕೆಗೋಸ್ಕರವಾಗಿ ಮಾತ್ರ ಸತ್ಯವೇದವನ್ನು ಓದುವಂತವರಾಗಿದ್ದೇವೆ. ಏನು ಉಪಯೋಗ ಇಲ್ಲ. ಹೇಳಿದ್ದೇನೆ, 100% ನೋ ಗ್ಯಾರಂಟಿ, ಏನು ಉಪಯೋಗ ಇಲ್ಲ. ಸುಮ್ಮನೆ ಸ್ವಲ್ಪ ಬುಕ್ ಓದ್ಬಿಟ್ಟು ಪರೀಕ್ಷೆಗೆ ಹೋಗ್ಬಿಟ್ಟು ಏನು ಬರ್ದಂಗೆ ವಾಪಸ್ ಬಂದ್ರೆ ಏನು ಉಪಯೋಗ? ಪರೀಕ್ಷೆಗೆ ಪಾಸ್ ಆಗ್ಬೇಕಂದ್ರೆ ಏನೋ ಬರೀಬೇಕು. ಸೊ ನಾನು 1 ವರ್ಷ ಬುಕ್ ಓದದೆ ಕುತ್ಕೊಂಡು, ಆದರೆ ಏನು ಕಲ್ತಿಲ್ಲ. ಸೊ ಓದುವುದರಿಂದ ಯಾವ ಪ್ರಯೋಜನ ಇಲ್ಲ. ಕಲಿಬೇಕು ಜೀವನದಲ್ಲಿ. ಅವಾಗಲೇ ಏನಾದರೂ 4 ಅಕ್ಷರ ಬರೆಯೋಕ್ಕಾಗುತ್ತೆ. ಆಗ ಮಾತ್ರ ಸೊ ನಿಮ್ಮ ಪೇಪರನ್ನು ಚೆಕ್ ಮಾಡುವಂಥ ಟೀಚರ್ಗಳಿಗೆ 4 ಮಾರ್ಕ್ ಕೊಡೋಕ್ಕೆ ಅವಕಾಶ ಇರ್ತದೆ. ಹೇಳ್ದಲ್ಲ, ಕ್ರೈಸ್ತತ್ವ ಅನ್ನುವಂಥದ್ದು ಇಟ್ಸ್ ಎಂಟೈರ್ಲಿ ಡಿಫರೆಂಟ್. ಪರಿಪೂರ್ಣವಾಗಿ ಏನು ಒಂದು ವ್ಯತ್ಯಸ್ತಕರವಾಗಿರುವಂತಹ ಒಂದು ಜೀವನ ಶೈಲಿ ಇದು. ಸೊ ಇದನ್ನು ಅನೇಕರು ಧರ್ಮವನ್ನಾಗಿ ಮಾಡ್ಕೊಂಡ್ಬಿಟ್ರಷ್ಟೇ. ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ, ಒಂದು ಪಂಗಡವಲ್ಲ, ಇದು ಒಂದು ಜೀವನ ಶೈಲಿ. ಸೊ ಈ ಜೀವನ ಶೈಲಿಯಲ್ಲಿ ಥಿಯರಿಗೆ ಯಾವ ಬೆಲೆ ಇಲ್ಲ. ಇಲ್ಲಿ ಓನ್ಲಿ ಪ್ರಾಕ್ಟಿಕಲ್. ಪ್ರತಿ ವರ್ಷ 365 ದಿನಗಳಲ್ಲಿ ನಾನು ಸತ್ಯವೇದವನ್ನು ಓದಿ ಮುಗಿಸೋದ್ರಿಂದ ಕ್ರೈಸ್ತತ್ವದಲ್ಲಿ ನಿನಗೆ ಯಾವ ಪ್ರಯೋಜನ ಇಲ್ಲ. ಸೊ ಅನೇಕರು ಹೇಳಿರುವಂಥದ್ದನ್ನು ಕೇಳಿರ್ಬೋದು, ಪ್ರತಿ ವರ್ಷ ನಾನು 66 ಪುಸ್ತಕವನ್ನು ಓದಿ ಮುಗಿಸ್ತೀನಿ. ಏನು ಉಪಯೋಗ? ಸತ್ಯವೇದದಲ್ಲಿರುವ ಕೀರ್ತನೆಗಳನ್ನು 150 ಕೀರ್ತನೆಗಳನ್ನು ಬಾಯ್ಪಾಠ ಮಾಡಿದ್ದೇನೆ. ಏನು ಉಪಯೋಗ? ಸೊ ವೇರ್ ಇಸ್ ಪ್ರಾಕ್ಟಿಕಲ್. ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಥಿಯರಿ ಅಲ್ಲ, ಇದು ಒಂದು ಪ್ರಾಕ್ಟಿಕಲ್ ಲೈಫ್. ಸೊ ಇಲ್ಲಿ ಬರಿತಾ ಇದೆ, ಯಾರು ದೇವರನ್ನ ಆರಾಧನೆ ಮಾಡಬೇಕು? ಯಾರು ನೀತಿ ಎಂಬ ವಸ್ತ್ರವನ್ನ ಒದ್ದುಕೊಂಡಿರ್ತಾರೋ, ಅಂದ್ರೆ ಯಾರು ನೀತಿಯುಕ್ತವಾದ ಜೀವಿತವನ್ನ ಜೀವಿಸುತ್ತಾರೋ. ಅನೇಕರಿಗೆ ಹೆದರಿಕೆ, ಎಲ್ಲಿ ಬೈಬಲ್ ಓದಿಲ್ಲ ಅಂತ ಹೇಳ್ಬಿಟ್ರೆ ಇವತ್ತೇನಾದ್ರು ಆಗುತ್ತೆ. ಏನೂ ಆಗಲ್ಲ, ಡೋಂಟ್ ವರಿ. ಅಂದ್ರೆ ದೇವರನ್ನ ಆರಾಧಿಸಬೇಕಾದ್ರೆ ನೀನು ನಾನು ಯಾರಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ಯಾಜಕಕಾಂಡ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು ಮೋಶೆಯ ಮೂಲಕವಾಗಿ ಆರೋನನನ್ನು ಅವನ ಕುಟುಂಬವನ್ನು ದೇವರೇನು ಮಾಡಿದ್ರು? ತನ್ನ ಯಾಜಕ ಸೇವೆಗೋಸ್ಕರವಾಗಿ ಕರೆದು ಪ್ರತ್ಯೇಕಪಡಿಸಿಕೊಂಡ್ರು. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಏನಾಯ್ತು? ಆರೋನನು ತನ್ನ ಪ್ರಥಮ ಯಜ್ಞವನ್ನ ಸಮರ್ಪಿಸುವುದಕ್ಕೆ ಏನು ಮಾಡ್ದ?
ಸೇರಿ ಬಂದ. ಅದರೊಂದಿಗೆ ಅವನ 4 ಜನ ಮಕ್ಕಳು ಅವರು ಸಹ ಬಂದರು. ಯಾಜಕಕಾಂಡ 10ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆರೋನನ ಮಕ್ಕಳಲ್ಲಿ ನಾದಾಬ್, ಅಬಿಹು ಎಂಬುವವರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಅಂದ್ರೆ ಪವಿತ್ರತೆ ಇಲ್ಲದೆ ದೇವರನ್ನ ಆರಾಧಿಸೋದಕ್ಕೆ ಹೋದ್ರೆ ಸಂಭವಿಸುವಂಥದ್ದು ಇಂತಹ ಕಾರ್ಯಗಳು ಮಾತ್ರ. ಆದರೆ ಆ ಕಾಲದಲ್ಲಿ ಅಕ್ಷರಿಕವಾಗಿ ತಕ್ಷಣಕ್ಕೆ ಎಲ್ಲವೂ ಸಂಭವಿಸಿತ್ತು. ಈ 21ನೇ ಶತಮಾನದಲ್ಲಿ ತಕ್ಷಣಕ್ಕೆ ಏನು ಸಂಭವಿಸದೆ ಹೋಗಬಹುದು. ಆದರೆ ನಾವು ನೀತಿಯಿಂದಲ್ಲದೆ ದೇವರನ್ನ ಆರಾಧಿಸುವಂತವರಾದರೆ ಅಂತಹ ಆರಾಧನೆಗೆ ಯಾವ ಬೆಲೆಯೂ ಸ್ಥಾನಮಾನವೂ ಇಲ್ಲ ಎಂಬುವಂಥದ್ದನ್ನು ನಾವೇನ್ ಮಾಡಬೇಕು, ಪ್ರಪ್ರಥಮವಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ಒಂದು ಸಂಕ್ಷಿಪ್ತವಾದ ಒಂದು ಸಂದೇಶವನ್ನ ನಾನು ಹೇಳೋದಾದ್ರೆ, ದೇವರನ್ನ ನಾವುಗಳು ಆರಾಧಿಸಬೇಕಾದ್ರೆ ನಾವು ಯಾರಾಗಿರ್ಬೇಕು? ನೀತಿಯುಳ್ಳವರಾಗಿರ್ಬೇಕು. ನೀತಿಯ ವಸ್ತ್ರವನ್ನು ಧರಿಸಿಕೊಳ್ಳಬೇಕು. ಅದೇ ಹೇಳ್ದಾನೆ, ಇಟ್ ಇಸ್ ವೆರಿ ಡಿಫಿಕಲ್ಟ್. ನೋಹನಿಗೆ ಬೇಕಾದರೆ ತನ್ನ ಕಾಲದವರು ಜೀವಿಸುವ ರೀತಿಯಲ್ಲಿ ಜೀವಿಸಬಹುದಾಗಿತ್ತು. ಸೊ ಆ ರೀತಿಯಾಗಿ ಜೀವಿಸಿದ್ದರೆ ಮೊದಲನೆಯ ಪ್ರಳಯದಲ್ಲಿಯೇ ನೋಹನು ಅವನ ಕುಟುಂಬವೇನಾಗ್ತಿತ್ತು? ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾ ಇತ್ತು. ದೇವರು ಜಲಪ್ರಳಯವನ್ನ ಬರಮಾಡಿದಾಗ ನೋಹನು ಅವನ ಕುಟುಂಬವು ಆ ಜಲಪ್ರಳಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕಾರಣವಾದಂಥದ್ದು ನೋಹ ಆ ಕಾಲದವರಂತೆ ನಡೆಯದೆ ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವಂತಹ ವ್ಯಕ್ತಿಯಾಗಿದ್ದ. ಅಂದ್ರೆ ನಾವುಗಳು ನೋಡಿ, ಜಲಪ್ರಳಯದ ಮೂಲಕವಾಗಿ ದೇವರು ಭೂಮಿಯನ್ನು ನಾಶ ಮಾಡ್ದ, ದೇವರು ನ್ಯಾಯ ತೀರ್ಪನ್ನ ಮಾಡ್ದ. ಮುಂದಿನ ನ್ಯಾಯ ತೀರ್ಪು ಅನ್ನೋದು ಬೆಂಕಿಯ ಮೂಲಕವಾಗಿ ಬರಲಿರುವ ನ್ಯಾಯ ತೀರ್ಪು. ಸೊ ಆ ನ್ಯಾಯ ತೀರ್ಪಿನಲ್ಲಿ ನಾವು ಆ ನ್ಯಾಯ ತೀರ್ಪಿಗೆ ಒಳಗಾಗದೆ ಇರಬೇಕಾದ್ರೆ ನಾವೇನು ಮಾಡಬೇಕು? ದೇವರ ಅನ್ಯೋನ್ಯತೆಯಲ್ಲಿ ನಡಿಬೇಕು. ದೇವರ ಅನ್ಯೋನ್ಯತೆಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ದೇವರ ನಿಯಮಗಳನ್ನು ನಾವು ಪಾಲಿಸುವಂತವರಾಗಿರ್ಬೇಕು. ಸೊ ಅದು ನಮ್ಮಲ್ಲಿ ಇದೆಯಾ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸೊ ಇವತ್ತು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಪೌರೋಹಿತ್ಯ ಸೇವೆ, ಆರ್ಡೈನ್ಡ್ ಮಿನಿಸ್ಟ್ರಿ, ಕಾಲ್ ಟು ಸರ್ವ್ ನಾಟ್ ಫಾರ್ ಗ್ಲೋರಿ. ಪೌರೋಹಿತ್ಯ ಸೇವೆ, ಸೇವೆ ಮಾಡಲು ಕರೆ, ಕೀರ್ತಿಗಾಗಿ ಅಲ್ಲ ಅಥವಾ ಘನತೆಗಾಗಿ ಅಲ್ಲ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಒಂದು ಇನ್ಸಿಡೆಂಟ್ ನಾವು ನೋಡ್ತೇವೆ. ಯೇಸುವಿನ ಶಿಷ್ಯರಲ್ಲಿ ಯೇಸುವಿಗೆ ಅತಿ ಪ್ರಿಯನಾಗಿದ್ದ ಶಿಷ್ಯನಾಗಿದ್ದ ಯೋಹಾನ ಮತ್ತು ಅವನ ಅಣ್ಣನಾದಂತಹ ಯಾಕೋಬ. ಈ ಯೋಹಾನ ಮತ್ತು ಯಾಕೋಬನ ತಾಯಿ ಅನ್ನುವಂಥದ್ದು ಮರಿಯಳು. ಸೊ ಈ ತಾಯಿ ಒಂದು ದಿನ ಏನು ಮಾಡುದು, ಯೇಸು ಸ್ವಾಮಿಯ ಬಳಿಗೆ ಬಂದು ಒಂದು ವಿನಂತಿಯನ್ನು ಹೇಳ್ತಾ ಇದ್ದಾಳೆ. ವಿನಂತಿ ಅನ್ನುವಂಥದ್ದು ಇಷ್ಟೇ, ಸೊ ನನ್ನ ಮಕ್ಕಳು, ನನ್ನ 2 ಮಕ್ಕಳು, ಒಬ್ಬನು ನಿನ್ನ ಬಲಗಡೆಯಲ್ಲಿ ಒಬ್ಬನು ನಿನ್ನ ಎಡಗಡೆಯಲ್ಲಿ ಕೂತ್ಕೊಬೇಕು. ಯಾಕಂದ್ರೆ ಇವತ್ತು ನಮಗೆ ಸೇವೆ ಅನ್ನುವಂಥದ್ದು ಒಂದು ರೀತಿ ಪ್ರೈಡ್. ಆದರೆ ಅಲ್ಲಿ ಯೇಸು ಸ್ವಾಮಿ
ಆಕೆಗೆ ಹೇಳುವಂತಹ ಒಂದು ಪದಪ್ರಯೋಗವನ್ನು ನಾವು ನೋಡ್ತೇವೆ. ಅದರ 22ನೇ ವಾಕ್ಯದಲ್ಲಿ 22ನೇ ವಾಕ್ಯದಲ್ಲಿ, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ಅನೇಕ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲ ನಾವೇನು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನನ್ನೋ ಮಾಡ್ಬಿಡ್ತೇವೆ, ಅಷ್ಟೇ, ಮುಗೀತು. ಯಾಕಂದ್ರೆ ನಾವು ವಾಸ್ತವಿಕತೆಯಲ್ಲಿ ಬಾಳ್ವೆಯನ್ನ ಮಾಡುವುದಕ್ಕೆ ನಾವು ತಯಾರಿಲ್ಲ. ಸೊ ವಿ ಡೋಂಟ್ ವಾಂಟ್ ಟು live in a reality world. So we want a supernatural, ಅಲೌಕಿಕವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸಬೇಕು. ವಾಸ್ತವಿಕತೆ ನಮಗೆ ಬೇಡ. ಸೊ ಅದರ ಫಲವಾಗಿ ನಾವು ಏನೋ ಪ್ರಾರ್ಥನೆ ಮಾಡ್ತೀವಿ. ನಿಜವಾಗಲೂ ದೇವರು ಕರುಣಾಮಯನಾಗಿರುವ ಫಲವಾಗಿ ಇಲ್ಲಿ ತನಕ ನಾವು ಬದುಕಿದ್ದೇವೆ. ಇಲ್ಲದೆ ಹೋಗಿದ್ರೆ ನಮ್ಮ ಪ್ರಾರ್ಥನೆಯನ್ನ ಕೇಳಿ ದೇವರು ಯಾವತ್ತೋ ಸುತ್ಕೆತ ನಮ್ಮ ತಲೆ ಮೇಲೆ ಹೊಡಿಬೇಕಾಗಿತ್ತು. ಸೊ ಕೆಲವೊಮ್ಮೆ ನಮ್ಮ ಮಕ್ಕಳು ಬೇಡದಿದ್ದೆಲ್ಲ ಕೇಳ್ತಾರೆ ನಮ್ಮ ಹತ್ರನು, ಅವ್ರಿಗೂ ಗೊತ್ತಿರಲ್ಲ ಚಿಕ್ಕ ಪ್ರಾಯದಲ್ಲಿ. ಕೆಲವೊಮ್ಮೆ ನಾವು ಅದನ್ನ ಇಗ್ನೋರ್ ಮಾಡ್ತೇವೆ. ಕೆಲವೊಮ್ಮೆ ಅವ್ರು ಕೇಳಿದ್ರು ಸರಿ ಇಲ್ಲ ಎಂಬುದಾಗಿ ನಮ್ಗೆ ಗೊತ್ತಾಗ್ಬಿಟ್ರೆ ನಾವು ಬೈತೇವೆ, ಕೆಲವೊಮ್ಮೆ ನಾವು ಹೊಡಿತೇವೆ. ಇದು ಪ್ರತಿ ತಂದೆ ತಾಯಿಗಳು ಮಾಡುವಂತಹ ಒಂದು ಪ್ರತೀತಿಗಳು. ಸೊ ಈ ರೀತಿಯಾಗಿ ನಾವು ಬೇಡಿರುವಂತಹ ಪ್ರಾರ್ಥಿಸುವಂತಹ ಪ್ರಾರ್ಥನೆಗಳನ್ನೆಲ್ಲ ದೇವರು ಅದನ್ನ ಕೇಳ್ಬಿಟ್ಟು ಯಾವತ್ತೋ ನಮ್ಮನ್ನು ಹೊಡೆದಾಕಬೇಕಾಗಿತ್ತು. ಇಲ್ಲಿ ತನಕ ಇಟ್ಟಿದ್ದಾನೆ, ಅದಕ್ಕೆ ಆತನು ಕರುಣಾಮಯನಾಗಿದ್ದಾನೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾಳೆ, ಸೊ ನನ್ನ ಮಗಳಲ್ಲಿ ಒಬ್ಬನೇನ ಬಲಗಡೆ ಕುತ್ಕೊಬೇಕು, ಒಬ್ಬ ಎಡಗಡೆ ಕುತ್ಕೊಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಏನು ಕೇಳ್ತಾ ಇದ್ದೆ ಅದೇ ನನಗೆ ಗೊತ್ತಿಲ್ಲ. ಸೊ ಇವೆಲ್ಲ ಆದ ಮೇಲೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೋಡ್ರಪ್ಪ, 12 ಜನರನ್ನ ಒಟ್ಟಿಗೆ ಕರೆದ. ಯಾಕಂದ್ರೆ ಈ ಒಂದು ಕತೆ ಆದ ಮೇಲೆ ಎಲ್ರಿಗೂ ಕೋಪ ಬಂತು. ಬಾಕಿ 10 ಜನಕ್ಕೆ ಕೋಪ ಬಂತು. ಯಾರ ಮೇಲೆ? ಯೋಹಾನನ ಮೇಲೆ, ಯಾಕೋಬನ ಮೇಲೆ. ಸೊ ಅವಾಗ ಯೇಸು ಸ್ವಾಮಿ 10 ಜನರನ್ನು 12 ಜನರ ಒಟ್ಟಿಗೆ ಕತೆ ಹೇಳ್ತಾ ಇದ್ದ, ನೋಡಪ್ಪ, ಸೊ ನಾನು ಬಂದಿರೋದಿಲ್ಲಿ ರಾಜ್ಯ ಸ್ಥಾಪನೆ ಮಾಡೋದಕ್ಕೋಸ್ಕರ ಅಲ್ಲ. ನೋಡಿ, ಯಹೂದ್ಯರ ಒಂದು ಚಿಂತನೆ ಅನ್ನುವಂಥದ್ದು, ಯೇಸು ಸ್ವಾಮಿ ಲೋಕಕ್ಕೆ ಜನಿಸಿ ಬಂದಿರುವಂಥದ್ದು. ಯಾಕಂದ್ರೆ ಆ ಕಾಲದಲ್ಲಿ ರೋಮನ್ನರು ಇಸ್ರಾಯೇಲಿಯರನ್ನು ಆಳ್ತಾ ಇದ್ರು. ಸೊ ಇಸ್ರಾಯೇಲಿಯರಿಗೆ ಅವರದೇ ಆದಂತಹ ಸಾಮ್ರಾಜ್ಯ ಇರಲಿಲ್ಲ. ಅವರು ಒಂದು ಗುಲಾಮತನದ ಬಾಳ್ವೆಯನ್ನು ನಡೆಸ್ತಾ ಇದ್ರು ಅಂಡರ್ ದ ರೋಮನ್ ಅಥಾರಿಟಿ. ಅವರಿಗೆ ಸ್ವಂತವಾದಂತಹ ಅಧಿಕಾರವಿಲ್ಲ. ಸೊ ಹೀಗಿರುವಾಗ ಅವ್ರೇನ್ ಮಾಡ್ತಾ ಇದ್ರು, ಒಂದು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಬಹಳ ಆಕಾಂಕ್ಷೆಯಿಂದ ಕಾಯ್ತಾ ಇದ್ರು. ನಮ್ಮ ದೇಶವು ಬ್ರಿಟಿಷರ ಕೈ ಕೆಳಗಿತ್ತು. ಸೊ ನಮ್ಮ ತಂದೆಯರನ್ನ ಅಥವಾ ತಾತಂದಿರ ಕೇಳಿದ್ರೆ ಗೊತ್ತಾಗ್ತದೆ ಹೌ ದೇ ಸಫರ್. ಸೊ ನಮಗೆ ಇವಾಗ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ. ನೋಡಿ, ಇಲ್ಲಿ ಇಸ್ರಾಯೇಲ್ಯರು ಒಂದು ಸ್ವಾತಂತ್ರ್ಯವನ್ನ ಬಯಸುವಂತವರಾಗಿದ್ರು. ಸೊ ಹೀಗಿರುವಾಗ ಯೇಸು ಸ್ವಾಮಿಯ ಜನನ ಆಯಿತು. ಹಳೆ ಒಡಂಬಡಿಕೆಯಲ್ಲಿ ಮಸಿಯನ ಕುರಿತಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಅವರು ನೆನೆಸಿದಂಥದ್ದು ಮಸಿಯ ಅನ್ನುವಂಥದ್ದು ಒಬ್ಬ ಅಕ್ಷರಿಕವಾದಂತ ಒಬ್ಬ ಅಕ್ಷರಿಕವಾದ ಅರಸ ಬಂದ್ಬಿಟ್ಟು ಏನ್ ಮಾಡ್ತಾನೆ, ನಮ್ಮನ್ನ ರೋಮನ್ನರಿಂದ ಬಿಡುಗಡೆ ಮಾಡಿ ನಮಗೆ ಸ್ವತಂತ್ರವಾದಂತ ಒಂದು ಸಾಮ್ರಾಜ್ಯವನ್ನ ಕೊಡ್ತಾನೆ ಎಂಬುವಂಥದ್ದಾಗಿತ್ತು ಯಹೂದ್ಯರ ಚಿಂತನೆ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ನೋಡಿ, ಪ್ರೀತಿಯ ದೇವ ಜನರೇ, ಇಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನ ಗಮನವಿಟ್ಟು ನೋಡ್ರಿ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ
ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು. ಇವತ್ತು ಕ್ರೈಸ್ತತ್ವದಲ್ಲಿ ಅನೇಕ ತಪ್ಪಾದ ಬೋಧನೆಗಳನ್ನ, ಅಭಿಪ್ರಾಯಗಳನ್ನ ನಾವು ಕಾಣ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಾವು ಇಲ್ಲಿ ಪಟ್ಟಣಗಳಲ್ಲಿ ಇಷ್ಟು ಕಾಣೋದಿಲ್ಲ, ಹಳ್ಳಿಗಳಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ನಗರಗಳಿಗೆ ಹೋದ್ರೆ ಗೊತ್ತಾಗ್ತದೆ. ಅಲ್ಲಿ ಪಾಪ ವಿಶ್ವಾಸಿಗಳು ಪಾಸ್ಟರ್ ಮನೆಗೆ ಬಂದ್ಬಿಟ್ಟು ಮುಸ್ರೆ ತಿಕ್ತಾರೆ. ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ, ಇವ್ರ ಮನೆ ಬಂದು ಮುಸ್ರೆ ತಿಕ್ಬಿಟ್ರೆ ನಮ್ಗೇನೋ ಸಿಕ್ಕುತ್ತದೆ ಬಿಟ್ಟು. ಅಲ್ಲಿ ಈ ಪಾಸ್ಟರ್ ಅನ್ನೋ ಅದೇ ಹೇಳ್ಕೊಡ್ತಾನೆ, ಯಾಕಂದ್ರೆ ಅವ್ರಿಗೆ ಬಿಟ್ಟು ಸಿಗುತ್ತಲ್ಲ ಆಟ. ಯೇಸು ಸ್ವಾಮಿ ಹೇಳುವಂಥದ್ದು ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದಿರುವಂಥದ್ದು. ನೋಡಿ, ಯಾಕೋಬ ಮತ್ತು ಯೋಹಾನರ ತಾಯಿ ತನ್ನಿಬ್ಬರು ಮಕ್ಕಳಿಗಾಗಿ ಒಂದು ಪದವಿಯನ್ನ ಕೇಳಿಕೊಂಡಾಗ ಶಿಷ್ಯರ ಮಧ್ಯದಲ್ಲಿ ಏನಾಯ್ತು? ಒಂದು ಗಲಿಬಿಲಿಯ ಅನುಭವ. ಯಾಕಂದ್ರೆ ಇದಕ್ಕಿಂತ ಮುಂಚಿತವಾಗಿ ಅವರಲ್ಲಿ ಒಂದು ಚರ್ಚೆ ನಡೀತಾ ಇತ್ತು, ಹೂ ಇಸ್ ದ ಬಿಗ್, ನಮ್ಮಲ್ಲಿ ಯಾರು ದೊಡ್ಡವರು. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೋಡಪ್ಪ, ನಾನು ಬಂದಿರುವಂತದ್ದು ಅಕ್ಷರಿಕವಾದಂತಹ ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರವಲ್ಲ. ನಾನು ಬಂದಿರುವಂಥದ್ದು ಯಾವುದಕ್ಕೋಸ್ಕರವಾಗಿ? ಸೇವೆ ಮಾಡುವುದಕ್ಕೋಸ್ಕರವಾಗಿ. ಯಾರು ಸೇವೆ ಮಾಡೋಕ್ಕೋಸ್ಕರವಾಗಿ? ಇಲ್ಲಿ ನಾವು ಈ ಒಂದು ಭಾಗವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮನುಕುಲ ದೇವರಿಗೆ ಅವಿಧೇಯರಾಗಿ ತಮ್ಮಿಷ್ಟದ ಪ್ರಕಾರವಾಗಿ ನಡೆಯುವಂತಹ ಒಂದು ಸನ್ನಿವೇಶ. ಮೋಶೆಯ ಮೂಲಕವಾಗಿ ಯಜ್ಞ ಯಾಗಾದಿಗಳನ್ನು ಕಲ್ಪಿಸಿಕೊಟ್ಟಾಗ್ಯೂ ಆ ಯಜ್ಞ ಯಾಗಾದಿಗಳ ಮೂಲಕವಾಗಿ ಮನುಷ್ಯನ ಪಾಪಗಳಿಗೆ ಸಂಪೂರ್ಣವಾದ ಪ್ರಾಯಶ್ಚಿತ್ತ ಅಸಾಧ್ಯವಾಗಿರುವಂತಹ ಒಂದು ಕಾಲಘಟ್ಟ. ಯಾಕಂದ್ರೆ ದೋಷ ಪರಿಹಾರಕ ಯಜ್ಞದ ದಿನದಲ್ಲಿ ಪ್ರತಿ ವರ್ಷ ಏನ್ ಮಾಡಬೇಕು? ಪ್ರತಿ ಯಹೂದ್ಯನು, ಪ್ರತಿ ಕುಟುಂಬ ಏನ್ ಮಾಡಬೇಕು? ಒಂದೊಂದು ಹೋತವನ್ನ ಯಜ್ಞ ಮಾಡಬೇಕು. ಇದು ಆರ್ಥಿಕವಾಗಿ ಜನರ ಮೇಲೆ ದೊಡ್ಡ ಹೊರೆಯನ್ನ ತರುವಂತದಾಗಿ ಮಾರ್ಪಡ್ತು. ಸೊ ಹೀಗಿರುವಾಗ ಯೇಸು ಸ್ವಾಮಿ ಮನುಷ್ಯನಾಗಿ ಏನು ಮಾಡ್ದ? ಈ ಲೋಕಕ್ಕೆ ಬಂದ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು 9ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಅನಿಸುತ್ತೆ, ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಓರಿಗಳ ಮತ್ತು ಓತಗಳ 10ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಓರಿಗಳ ಮತ್ತು ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿರಲಾಗಿ ಕ್ರಿಸ್ತನು ಏನು ಮಾಡ್ದ? ಈ ಲೋಕಕ್ಕೆ ಆತನು ಇಳಿದು ಬಂದ. 9ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಇಬ್ರಿಯ 9:12 ಓತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಯೇಸು ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನ, ನೋಡಿ, ನಿತ್ಯ ವಿಮೋಚನೆಯನ್ನ. ಹಳೆಯ ಒಡಂಬಡಿಕೆಯಲ್ಲಿ ಮಹಾಯಾಜಕನು ಓತಗಳ ಹೋರಿಗಳ ರಕ್ತವನ್ನ ತೆಗೆದುಕೊಂಡು ಆ ವರ್ಷದಲ್ಲಿ ಅವರು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಕಲ್ಪಿಸುತ್ತಿರಲಾಗಿ, ಯೇಸು ಕ್ರಿಸ್ತನು ಓತಗಳ ಹೋರಿಗಳ ರಕ್ತವನ್ನಲ್ಲ, ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮ್ಮ ಪಾಪಗಳಿಗೆ ನಿತ್ಯ ವಿಮೋಚನೆಯನ್ನು ದಯಪಾಲಿಸಿಕೊಟ್ಟ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಇದನ್ನೇ, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು. ಪೌರೋಹಿತ್ಯ ಸೇವೆ ಅಥವಾ ಎ ಪಾಸ್ಟ್ರಲ್ ಮಿನಿಸ್ಟ್ರಿ ಅನ್ನುವಂಥದ್ದು ಸೇವೆಗಾಗಿ ನಾವು ಕರೆಯಲ್ಪಟ್ಟವರು.
ಆದರೆ ಇವತ್ತು ಪಾಸ್ಟ್ರಲ್ ಮಿನಿಸ್ಟ್ರಿಗಳನ್ನ ಒಂದು ಆಡಂಬರವಾಗಿ ಧರಿಸಿಕೊಳ್ಳುವಂತಹ ಒಂದು ಜನ ಸಮೂಹದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ಸೊ ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾದಂತಹ ಕೆಲವು ಕಾರ್ಯಗಳನ್ನ ಹೇಳುವಂತದಾಗಿ ನೋಡುತ್ತೇವೆ. 25ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಜನಗಳನ್ನಾಡುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡ್ತಾರೆ, ಬಲಾತ್ಕಾರದಿಂದ ಅಧಿಕಾರವನ್ನು ನಡೆಸ್ತಾರೆ. ಆದರೆ ನೀವು ಆಗಿರಬಾರದು. ನೋಡಿ, ಆಗಿನ ಕಾಲದಲ್ಲಿ ಇದ್ದಂತಹ ಫರಿಸಾಯರಾಗಲಿ, ಸದ್ದುಕಾಯರಾಗಲಿ, ಶಾಸ್ತ್ರಿಗಳಾಗಲಿ, ಸೊ ಜನರ ಮುಂಭಾಗದಲ್ಲಿ ಏನು ಮಾಡ್ತಾ ಇದ್ರು? ತಮ್ಮನ್ನು ತಾವೇ ಗುರುತಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವಂತವರಾಗಿದ್ರು. ಸೊ ಇವರ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು, ಇವರು ದೇವಾಲಯಗಳಿಗೆ ಹೋದ್ರೆ ಮುಖ್ಯ ಪೀಠದಲ್ಲಿ ಕುಳಿತುಕೊಳ್ತಾರೆ, ದಾರಿಯಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭಗಳಲ್ಲಿ ಜನಗಳಿಂದ ಏನು ಸನ್ಮಾನಗಳನ್ನು ಬಯಸ್ತಾರೆ, ಔತಣ ಕೂಟಗಳಿಗೆ ಹೋದ್ರೆ ಪ್ರಪ್ರಥಮ ಸ್ಥಾನದಲ್ಲಿ ಕೂತ್ಕೊಳ್ಳುತ್ತಾರೆ. ಈ ರೀತಿಯಾಗಿ ಇವರು ವಾಟ್ ದೇ ಥಾಟ್, ಸೊ ವಿ ಆರ್ ಹೈಯರ್ ಕ್ವಾಲಿಟಿ ಪೀಪಲ್, ನಾವು ಸ್ವಲ್ಪ ಹೆಚ್ಚಿಸಲ್ಪಟ್ಟವರು ಎಂಬುದಾಗಿ ನೆನೆಸುವಂತವರಾಗಿದ್ರು. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು, ಸ್ವಾಮಿ ನೋಡಪ್ಪ, ನಾನು ನಿಮ್ಮನ್ನ ಆರಿಸಿಕೊಂಡಿರುವಂಥದ್ದು ನಿಮ್ಮನ್ನ ಒಂದು ಉನ್ನತವಾದ ಸ್ಥಾನದಲ್ಲಿ ನಿಮ್ಮನ್ನು ನೀವೇ ಕುಳ್ಳರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ. ನಾನು ನಿಮ್ಮನ್ನ ಆರಿಸಿಕೊಂಡಿರುವಂಥದ್ದು ನೀವೇನ್ ಮಾಡಬೇಕು? ಸೇವೆ ಮಾಡಬೇಕು. ಟು ಪ್ರೀಚ್, ಸೇವೆ ಮಾಡುವುದಕ್ಕೋಸ್ಕರವಾಗಿ ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಸರ್ವಶಕ್ತನಾದ ದೇವರು ಒಬ್ಬ ಬಾಲಕನನ್ನ ಕರೆಯುವಂತದಾಗಿ ನಾವು ನೋಡುತ್ತೇವೆ. ಸೊ ಅಲ್ಲಿ ನಾವು ನೋಡುವಂಥದ್ದು, ಒಬ್ಬ ಬಾಲಕನನ್ನ ದೇವರು ಕರೆದು ಹೇಳ್ತಾ ಇದ್ದಾರೆ. ಅದರ 4ರಿಂದ ವಾಕ್ಯಗಳನ್ನು ಓದು. ಯೆರೆಮೀಯ 1:4 ವಾಕ್ಯವನ್ನು ನೋಡುವಂತಹ ಸಂದರ್ಭದಲ್ಲಿ ಯೆಹೋವನು ಹೇಳುವಂಥದ್ದು, ನಾನು ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಇಲ್ಲಿ ಪ್ರವಾದಿಯ ದೌತ್ಯ ಏನಾಗಿದೆ? ನಾನು ಹೇಳುವಂಥದ್ದನ್ನು 10ನೇ ವಾಕ್ಯದಲ್ಲಿ, ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೆ, ರಾಜ್ಯಗಳ ಮೇಲೆ ನಿನ್ನನ್ನು ನೇಮಿಸಿದ್ದೇನೆ. ಅಂದ್ರೆ ದೇವರು ಯೆರೆಮೀಯನನ್ನ ಪ್ರವಾದಿಯನ್ನಾಗಿ ಕರೆದು ಬೇರ್ಪಡಿಸುವಂತಹ ಸಂದರ್ಭದಲ್ಲಿ ಯೆರೆಮೀಯನಿಗೆ ಮಾಡಬೇಕಾದ ಕೆಲವು ದೌತ್ಯಗಳ ಕುರಿತಾಗಿ ಹೇಳುವಂತದಾಗಿ ನಾವು ನೋಡುತ್ತೇವೆ. ಸೊ ಇಲ್ಲೆಲ್ಲೂ ಯೆರೆಮೀಯ ಒಂದು ಉನ್ನತವಾದ ಶ್ರೇಣಿಯಲ್ಲಿ ಕುಳಿತುಕೊಳ್ಳುವಂತದಾಗಿ ನಾವು ನೋಡೋದಿಲ್ಲ. ಅಂದ್ರೆ ದೇವರ ಸೇವೆ ಎನ್ನುವಂಥದ್ದು, ಸೊ ದೇವರಿಗೋಸ್ಕರವಾಗಿ ದೇವರ ಸದ್ವರ್ತಮಾನವನ್ನ ಇತರರಿಗೆ ತಿಳಿಸುವಂಥದ್ದು ಎಂಬುದನ್ನ ನಾವು ಎಂದಿಗೂ ಮರಿಬಾರದು. ಇಲ್ಲಿ ನಾವು ನೋಡುವಂತಹದ್ದು ಏನಂತ ಹೇಳಿದ್ರೆ, ಪ್ರತ್ಯೇಕವಾಗಿ ಯೆರೆಮೀಯನ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಅದರ 15ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡ್ತೇನೆ. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡ್ತಾರೆ, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿದ್ದೇನೆ. ನೋಡಿ, ಪ್ರವಾದಿಯಾದ ಯೆರೆಮೀಯನು, ಬಾಲಕನಾದ ಯೆರೆಮೀಯನು ತನ್ನ ಸೇವೆಯನ್ನ ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ
ಜನರು ದೇವರ ಸಂದೇಶವನ್ನ ಯೆರೆಮೀಯನ ಮೂಲಕವಾಗಿ ಕೊಡುವಂತಹ ಸಂದೇಶವನ್ನ ಕೇಳುವುದಕ್ಕೆ ತಯಾರಿಲ್ಲ. ಇವತ್ತು ಅದೇ, ಸಂದೇಶವನ್ನ ಕೇಳೋದಕ್ಕೆ ತಯಾರಿಲ್ಲ. ಸೊ ಯೆರೆಮೀಯನನ್ನ ತಗೊಂಡು ಹೋಗ್ಬಿಟ್ಟು ಹಾಳು ಗುಂಡಿಯಲ್ಲಿ ಹಾಕೋದ್ರು. ಯೆರೆಮೀಯನನ್ನ ಅರಮನೆಯಲ್ಲಿ ಅವಮಾನ ಪಡಿಸಿದ್ರು. ಯೆರೆಮೀಯನನ್ನ ಕೊಲ್ಲುವುದಕ್ಕೆ ಅನೇಕ ವಿಧವಾದಂತಹ ಪದ್ಧತಿಗಳನ್ನು ಆವಿಷ್ಕಾರ ಮಾಡಿದ್ರು. ಯಾತಕ್ಕೋಸ್ಕರವಾಗಿ? ಒಬ್ಬ ಪ್ರವಾದಿಯಾದದ್ದರ ಫಲವಾಗಿ. ಯಾರು ಹೇಳಿ ಪ್ರವಾದಿ ಆಗಿದ್ದು? ಯೆರೆಮೀಯ ತಾನಾಗಿ ಪ್ರವಾದಿ ಆಗಲಿಲ್ಲ. ಅವನ ಪಾಡಿಗೆಲ್ಲೋ ಇದ್ದ ಪಾಪ. ಯಾರು ಕರೆದಿದ್ದು? ಯೆಹೋವನು ಕರೆದಿದ್ದು. 4ನೇ ವಾಕ್ಯ ನೋಡಿ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ, ಅಂದ್ರೆ ಇನ್ನು ತಾಯಿಯ ಗರ್ಭದಲ್ಲಿ ಪಿಂಡವಾಗುವುದಕ್ಕಿಂತ ಮುಂಚಿತವಾಗಿ ದೇವರು ಯೆರೆಮೀಯನನ್ನ ಪ್ರವಾದಿಯನ್ನಾಗಿ ನೇಮಿಸ್ಬಿಟ್ಟ. ಆದ್ರೆ ಸಿಕ್ಕಿದ್ದೇನು? ಒದೆ. ಸಿಕ್ಕಿದ್ದೇನು? ಅವಮಾನ. ಸಿಕ್ಕಿದ್ದೇನು? ನಿಂದೆ. ನೋಡಿ, ನಮ್ಮ ಶೀರ್ಷಿಕೆ ಏನು? ಪೌರೋಹಿತ್ಯ ಸೇವೆ, ಸೇವೆ ಮಾಡಲು ಕರೆ, ಕೀರ್ತಿಗೋಸ್ಕರವಾಗಿ ಅಲ್ಲ. ಅಂದ್ರೆ ದೇವರ ಸೇವೆಗಾಗಿ ನಾವು ಬಂದ್ರೆ ಈ ಲೋಕದಲ್ಲಿ ನಮಗೆ ಕೀರ್ತಿ ಸಿಕ್ಕೋದಿಲ್ಲ. ಆದರೆ ಇವತ್ತು ನಾವು ನೋಡುವಂಥದ್ದು ಕೇವಲ ಕೀರ್ತಿಗೋಸ್ಕರವಾಗಿ ಮಾತ್ರ ಜೀವಿಸುವಂತಹ ಒಂದು ಜನ ಸಮೂಹವನ್ನ ನೋಡಿ. ದೊಡ್ಡ ದೊಡ್ಡ ಸಭೆಗಳಿಗೆ ನೋಡಿ, ಎಲ್ಲರ ಕೀರ್ತಿ. ಅನೇಕ ವರ್ಷಗಳ ಹಿಂದೆ ನಾನು ಒಮ್ಮೆ ಒಬ್ಬರ ಜೊತೆಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿದ್ರು, ಸೊ ಡು ಯು ನೋ ದ್ಯಾಟ್? ಸೊ ಐ ಯೂಸ್ ಟು ಗೋ ಟು ಒಂದು ಜಾಗಕ್ಕೆ ಹೋಗ್ತೇನೆ, ಅಲ್ಲಿ ಹೋಗ್ಬಿಟ್ಟು ನಾನು ಅರ್ಧ ಗಂಟೆ 3/4 ಗಂಟೆ ನಿಂತ್ಕೊಂಡು ಪ್ರಸಂಗ ಮಾಡ್ತೇನೆ. ರೈಟ್ ಆಫ್ಟರ್ ದಟ್ ಪ್ರಸಂಗ ಮುಗಿದ ತಕ್ಷಣ ಜನ ಏನ್ ಮಾಡ್ತಾರೆ? ಸೊ ಐ ಗೋ ಅಂಡ್ ಸಿಟ್ ಸಮ್ವೇರ್, ಸೊ ಪೀಪಲ್ ವಿಲ್ ಕಮ್ ಅಂಡ್ ಏನ್ ಮಾಡ್ತಾರೆ? ನನ್ನ ಕಾಲು ಮಸಾಜ್ ಮಾಡ್ತಾರೆ. ಮಸಾಜ್ ಮಾಡಿಸಿಕೊಳ್ಳುವಂತಹ ಪಾಸ್ಟರ್ಗಳಿದ್ದಾರೆ ಇವತ್ತು. ಅಂಥವರಿಗೆ ಬೆಲೆ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೂಡಿತಾರಂತೆ. ಸತ್ಯವೇದದಲ್ಲಿರುವಂತಹ ಸತ್ಯಾಂಶವನ್ನ ಸತ್ಯವಾಗಿ ಸಾರೋದ್ರಿಂದ ನಮಗೆ ಸಿಕ್ಕುವಂಥದ್ದು ಏನು? ಹೊದೆಗಳು, ಅವಮಾನಗಳು, ನಿಂದನೆಗಳು. ನೋಡಿ, ಯೆರೆಮೀಯನನ್ನ ದೇವರು ಕರೆದಿದ್ದು ಒಂದೇ ಒಂದು ಉದ್ದೇಶ. ದೇವರು ಹೇಳಿದ್ರು, ಸೊ ಯು ಹ್ಯಾವ್ ಟು ಟೆಲ್ ಟು ದ ಪೀಪಲ್ ಆಫ್ ಇಸ್ರಾಯೇಲ್, ಇನ್ನು ಇಸ್ರಾಯೇಲ್ ಮಕ್ಕಳಿಗೆ ಹೇಳಬೇಕು, ಸೊ ಯು ಪೀಪಲ್ ವಿಲ್ ಬಿ, ನಿಮ್ಮನ್ನ ದೇವರೇನ್ ಮಾಡ್ತಾನೆ? ಬಾಬೇಲಿಗೆ ಸೆರೆ ಒಯ್ಸ್ತಾನೆ. ಸೊ 70 ವರ್ಷ ನೀವು ಬಾಬೇಲಲ್ಲಿ ದಾಸರಾಗಿ ಬದುಕಬೇಕು. ಯು ಹ್ಯಾವ್ ಟು, ದೇರ್ ಇಸ್ ನೋ ವೇ. 70 ವರ್ಷ ಆದ ಮೇಲೆ ನಿಮ್ಮನ್ನ ಅಲ್ಲಿಂದ ಬರಮಾಡ್ತಾನೆ. ಸೊ ಇದು ಯಾರಿಗೆ ಇಷ್ಟ ಆಗ್ಲಿಲ್ಲ? ಇಸ್ರಾಯೇಲ್ರಿಗೆ ಇಷ್ಟ ಆಗ್ಲಿಲ್ಲ. ಅದೇನಪ್ಪ ನ್ಯಾಯ ತೀರ್ಪಿನ ಪ್ರಸಂಗ ಮಾಡ್ತಾನೆ ಅವನು? ಆಶೀರ್ವಾದ ಬಗ್ಗೆ ಹೇಳಪ್ಪ. ಸೊ ನನ್ನ ದೈನಂದಿನ ಮೆಸೇಜ್ ಅನ್ನ ಕೇಳ್ಬಿಟ್ಟು ಅನೇಕರು ಹೇಳುವಂತ ಒಂದು ಮಾತು ಇದೆ, ಯಾಕಲ ಬೆಳಗ್ಗೆ ಎದ್ಬಿಟ್ಟು ಈ ತರ ಬೈತೀಯ ಎಲ್ರನ್ನ? ಒಳ್ಳೊಳ್ಳೆ ಮಾತು ಹೇಳಲ್ಲ, ಆಶೀರ್ವಾದ ಬಗ್ಗೆ ಮಾತಾಡ್ಲ. ನಾನು ಬೇಕಾದ್ರೆ ಕೇಳಲ್ಲ, ನನಗೇನ ಕೇಳಿಲ್ಲ, ನನಗೇನಾಗಬೇಕಾಗಿದೆ? ನೋಡಿ, ಯೆರೆಮೀಯನಿಗೆ ಕೊಟ್ಟಂತಹ ಸಂದೇಶ ಇದಾಗಿತ್ತು. ಏನು? 70 ವರ್ಷ ಯೆರೂಸಲೇಮ್ ಪಟ್ಟಣ ಏನಾಗಿರ್ಬೇಕು? ಆಳು ಬಿದ್ದಿರಬೇಕು. ಇದು ದೇವರ ಪದ್ಧತಿ. ನೋಡಿ, ಯೆರೂಸಲೇಮ್ ಪಟ್ಟಣವನ್ನ ಹಾಳು ಮಾಡುವಂಥದ್ದು ದೇವರ ಪದ್ಧತಿ. ಸೊ ಆ ದೇವರ ಪದ್ಧತಿಯ ಕುರಿತಾಗಿ ಯೆರೆಮೀಯ ಏನು ಮಾಡ್ದ? ಯಹೂದದ ಅರಸನಿಗೆ ತಿಳಿಸ್ಕೊಟ್ಟ. ಆದರೆ ಯಹೂದದ ಅರಸನಾಗಲಿ ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದಂತ ಜನರಾಗಲಿ ಈ ಸಂದೇಶವನ್ನು ಕೇಳೋದಕ್ಕೆ ತಯಾರಿಲ್ಲ. ಸೊ ಅದರಿಂದ ಏನು ಮಾಡಿದ್ರು? ಅವನನ್ನ
ಎಷ್ಟರ ಮಟ್ಟಿಗೆ ಅವನನ್ನು ಹಾಳು ಮಾಡೋದಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಹಾಳು ಮಾಡಕ್ಕೆ ನೋಡಿದ್ರು. ಆಗ ದೇವ್ರು ಹೇಳಿದ್ದು 15ನೇ ಅಧ್ಯಾಯದಲ್ಲಿ ನಾವು ಓದುದಲ್ಲ, ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡ್ತಾರೆ, ಆದರೆ ನಿನ್ನನ್ನ ಸೋಲಿಸಲು ಆಗೋದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು. ಯಾರು ದುಷ್ಟರು? ಯಾರು? ಇಲ್ಲಿ ದುಷ್ಟರು ಅನ್ನುವಂಥದ್ದು ಬಾಬೇಲ್ ನಿವಾಸಿಗಳಲ್ಲ. ಅದೇ ಹೇಳುದಲ್ಲ, ಒಬ್ಬ ಕ್ರೈಸ್ತನಿಗೆ ಶತ್ರು ಯಾರು ಅಂದ್ರೆ ಸೈತಾನಲ್ಲ. ಒಬ್ಬ ಕ್ರೈಸ್ತನಿಗೆ, ನಿಜವಾದ ಕ್ರೈಸ್ತನಿಗೆ ಶತ್ರು ಯಾರು ಅಂದ್ರೆ ಕ್ರೈಸ್ತನೇ. ಸೈತಾನ ಅವನ ಪಡೆ ಹೋಗ್ಬಿಡ್ತಾನೆ, ಅವನು ಗೊತ್ತು. ಸೊ ಇವನ ಹತ್ರ ಬಂದ್ಬಿಟ್ಟು ಏನು ಉಪಯೋಗ ಇಲ್ಲ. ಆದರೆ ನಿಜವಾದ ಶತ್ರು ಯಾರು ಕ್ರೈಸ್ತನಿಗೆ? ಕ್ರೈಸ್ತನು. ಸೊ ದುಷ್ಟರ ಕೈಯಿಂದ, ಯಾರು ದುಷ್ಟರು ಇಲ್ಲಿ? ನೆಬೂಕದ್ನೆಚ್ಚರನ ದುಷ್ಟ ಅಲ್ಲ, ನೆಬೂಜಾರದನ ದುಷ್ಟ ಅಲ್ಲ. ಇಲ್ಲಿ ದುಷ್ಟರು ಯಾರು? ಯಹೂದದ ಅರಸ. ಇಲ್ಲಿ ದುಷ್ಟರು ಯಾರು? ಅರಮನೆಯಲ್ಲಿರುವಂತಹ ಸೈನ್ಯಾಧಿಪತಿಗಳು. ಇಲ್ಲಿ ದುಷ್ಟರು ಯಾರು? ಯಹೂದದ ಅರಮನೆಯಲ್ಲಿ ಸುಳ್ಳು ಪ್ರವಾದಿಗಳಿದ್ರು ಸುಮಾರು ಜನ. ಅವರು ಯಾರಿಗೆ? ಯೆರೆಮೀಯನಿಗೆ ವಿರೋಧವಾಗಿ ನಿಂತಿರುವಂಥದ್ದು. ಇಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ದುಷ್ಟರ ಕೈಯಿಂದ, ಕ್ರೂರದ ಕೈಯಿಂದ ಏನ್ ಮಾಡ್ತೇನೆ? ರಕ್ಷಿಸ್ತೇನೆ. ದೇವರ ಕರೆ ಈ ಲೋಕದಲ್ಲಿ ಕೀರ್ತಿ ಸಿಕ್ಕುವುದಕ್ಕೋಸ್ಕರವಾಗಿ ಅಲ್ಲ, ಕೀರ್ತಿ ಸಿಕ್ಕುವುದಕ್ಕೋಸ್ಕರವಾಗಿ ಮಾಡುವಂಥವ್ರು ಅನೇಕರಿದ್ದಾರೆ. ಮಾಡ್ಕೊಳ್ಳಿ, ದಟ್ ಇಸ್ ನಾಟ್ ನನ್ ಆಫ್ ಮೈ ಬಿಸ್ನೆಸ್. ಅದು ನನ್ನ ವ್ಯವಹಾರವಲ್ಲ. ದೇವರು ನಿನ್ನನ್ನ ಕರೆದಿರುವಂಥದ್ದು ಸೇವೆಗಾಗಿ ಎಂಬುವಂಥದ್ದನ್ನ ನಾವುಗಳು ಮರಿಬಾರದು. ಅದೇ ಹೇಳದಲ್ಲ, ಜ್ಞಾಪಕ ಮಾಡಿಕೊಳ್ಳಿ. ಜಲಪ್ರಳಯ ಬಂದಾಗ ದೇವರ ಅನ್ಯೋನ್ಯತೆಯಲ್ಲಿ ನೋಹನ ನಡೆದದರ ಫಲವಾಗಿ ದೇವರು ನೋಹನನ್ನ, ಅವನ ಸಂಗಡ ಕುಟುಂಬವನ್ನು ರಕ್ಷಿಸಿದ. ಆದರೆ ಬರಲಿರುವ ನ್ಯಾಯ ತೀರ್ಪಿನಲ್ಲಿ ಕುಟುಂಬ ರಕ್ಷಣೆ ಹೊಂದೋದಿಲ್ಲ. ಅಲ್ಲಿ ಯಾರು ನೀತಿವಂತರಾಗಿರ್ತಾರೆ ಅವರು ಮಾತ್ರ ರಕ್ಷಣೆ ಹೊಂದುತ್ತಾರೆ. ಅನ್ನೋದನ್ನ ಮರಿಬೇಡ್ರಿ. ಸೊ ದೇವರ ಸೇವೆ, ಪೌರೋಹಿತ್ಯ ಸೇವೆ ಏನಕ್ಕೋಸ್ಕರವಾಗಿ? ಕಾಲ್ ಟು ಸರ್ವ್. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿ ರಕ್ಷಿಸುವುದಕ್ಕೂ ಅವರಿಗೋಸ್ಕರವಾಗಿ ಜೀವವನ್ನ ಕೊಡುವುದಕ್ಕೂ ಬಂದನು. ಪೇತ್ರ ತನ್ನ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ 1 ಪೇತ್ರ 5ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಇದು ಸಭೆಯ ಹಿರಿಯರಿಗೆ ಬರೆದಂತಹ ಒಂದು ಎಚ್ಚರಿಕೆಯ ಸಂದೇಶ. ಸೊ ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ಅಂದ್ರೆ ಸೊ ದೇವರು ನಮ್ಮನ್ನ ಕರೆದಿರುವಂಥದ್ದು ಒಂದು ದೌತ್ಯಕ್ಕೋಸ್ಕರವಾಗಿ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಸರ್ವಶಕ್ತನಾದ ದೇವರು ಆದಾಮನನ್ನ ಏನ್ ಮಾಡಿದ್ರು? ಏದೇನ್ ತೋಟದಲ್ಲಿ ತಗೊಂಡೋಗಿಟ್ರು. 2ನೇ ಅಧ್ಯಾಯದಲ್ಲಿ ಅದರ 15ನೇ ವಾಕ್ಯ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ, ಏನಕ್ಕೆ ಇಟ್ಟಿದ್ದು? ಮಜಾ ಮಾಡಕ್ಕಲ್ಲ, ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟ. ಆದ್ರೆ ಅಲ್ಲಿ ಅವನೇನ್ ಮಾಡ್ದ? ಕೆಲಸ ಮಾಡದ್ಬಿಟ್ಟು ಹೆಂಡತಿ ಮಾತಾಡಕ್ ಹೋದ. ಕೆಲಸ ಮಾಡ್ಬೇಕಾಯ್ತು, ಹೆಂಡತಿನ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡಿಸ್ಬೇಕಾಯ್ತು. ಅಲ್ಲಿ ಹೆಂಡತಿ ಪಾಡಿ ಬಿಟ್ಟ.
ಅವನ್ನೆಲ್ಲ ಕುತ್ಕೊಂಡು ಒಟ್ಟು ಮೂಲೆಗೆ. ಇವತ್ತಿದೆ ಅರ್ಥ ಇರೋದು. ಏನಾಯ್ತು? ಹೋಯ್ತಾ? ಎಲ್ಲ ಕೂತ್ಕೊಂಡು ಹೋಯ್ತು. ನೋಡಿ, ಇಲ್ಲಿ ನೋಡಿ, ನಿಮ್ಮಲ್ಲಿರುವ ಮಂದೆಯನ್ನ ಕಾಯಿರಿ. ಬೋಧಕರೇ, ದೇವರು ನಿಮ್ಮನ್ನ ಕರೆದಿರುವಂಥದ್ದು ಸೇವೆ ಮಾಡೋದಕ್ಕೆ, ಸೇವೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ. ಪಾಪ ವಿಶ್ವಾಸಿಗಳು ಬುದ್ಧಿ ಇಲ್ಲ. ಅಯ್ಯೋ, ದೇವ ಸೇವಕರು, ಹಿರಿಯ ಸೇವಕರು ಬಂದ್ಬಿಟ್ಟು ಊರಿಂದ ಬಂದ್ಬಿಟ್ಟು ಪಾತ್ರ ತೊಳ್ಕೊಂಡು ಹೋಗ್ತಾರೆ. ಇವ್ರು ಸಿಕ್ಕಿದ ಚಾನ್ಸ್ ಇವರಿಗೆ. ಯಾವೆಲ್ಲ ರೀತಿಯಲ್ಲಿ ವಿಶ್ವಾಸಿಗಳನ್ನ ಹಾಳು ಮಾಡ್ತಾ ನೋಡಿ ಇವರಲ್ಲ. ಪಾಸ್ಟರ್ ಮಾಡ್ಬಿಟ್ರೆ ಮತ್ತೆ ಮುಗಿತು, ಅವಳದು ಕಾಲು ಬೇರೆ ಉಜ್ಕೊಡ್ಬೇಕು ಬಂದ್ಬಿಟ್ಟು ವಿಶ್ವಾಸಿಗಳು. ಮರ್ಯಾದಿಂದ ಇರ್ರಿ. ಯಾವಾಗಲೂ ದೇವ್ರು ಕಣ್ಮುಚ್ಕೊಂಡು ಕೂರಲ್ಲ, ಸಿಗದಾಕ್ಬಿಡ್ತಾರೆ. ಇಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ಏನ್ ಮಾಡ್ಬೇಕು? ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ, ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದ. ಇದು ಮಾಡಕ್ಕಾಗಿಲ್ಲ ಅಂದ್ರೆ ಹೊರಟು ಹೋಗ್ಬಿಡ್ರಪ್ಪ ಇದನ್ನು. ಯಾಕೆ ದೇವರ ನಾಮಕ್ಕೆ ಅವಮಾನ ತರ್ತೀರಾ? ಹೇಳ್ತೀನಲ್ಲ, ಇವತ್ತು ಕ್ರೈಸ್ತತ್ವದ ಶಾಪ ಅನ್ನುವಂಥದ್ದು, ಕ್ರೈಸ್ತತ್ವದಲ್ಲಿ ಒಳಗೊಂಡಿರುವಂತಹ ಇಂತಹ ದುರ್ಬೋಧಕರ ದಂಡು. ಫರಿಸಾಯರನ್ನ ನೋಡಿ ಯೇಸು ಸ್ವಾಮಿ ಹೇಳ್ದ, ನೀವಂತೂ ಸ್ವರ್ಗಕ್ಕೆ ಹೋಗಲ್ಲ, ಹೋಗೋರ್ನು ಬಿಡಲ್ಲ ನೀವು. ಇವತ್ತು ಅದೇ ಒಂದು ಪರಿಸ್ಥಿತಿ ಇವತ್ತು ಕ್ರೈಸ್ತತ್ವದಲ್ಲಿ, ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕದಲ್ಲಿ. ನೋಡಿ, ಅದರ 4ನೇ ವಾಕ್ಯದಲ್ಲಿ ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ, ಯೋಚನೆ ಮಾಡ್ಕೊಳ್ಳಿ. ಇವತ್ತು ಕಾಲು ಉಜ್ಜಿಸ್ಕೊಳ್ಳವ್ರೆ, ಯೋಚನೆ ಮಾಡ್ರಿ. ಹಿರಿ ಕುರುಬ ಪ್ರತ್ಯಕ್ಷನಾಗ್ತಾನೆ, ಯಾವತ್ತು ಸಿಕ್ಕುತ್ತೆ ಧರ್ಮದೇಟು. ಪೌರೋಹಿತ್ಯ ಸೇವೆ, ಆರ್ಡಿನೇಷನ್ ಮಿನಿಸ್ಟ್ರಿ, ಆರ್ಡೈನ್ ಮಿನಿಸ್ಟ್ರಿ. ಸೊ ನಿನಗಿಲ್ಲಿ ಮಜಾ ಮಾಡಕ್ಕಿರುವಂಥದ್ದಲ್ಲ. ದೇವರ ಸೇವೆ ಅನ್ನುವಂಥದ್ದು ನಿನ್ನ ಜೀವಿತವನ್ನ ಇಲ್ಲಿ ಕಲರ್ಫುಲ್ ಆಗಿ ಮಾಡುವುದಕ್ಕೋಸ್ಕರವಾಗಿರುವಂಥದ್ದಲ್ಲ. ದೇವರ ಸೇವೆ ಅನ್ನುವಂಥದ್ದೇನು? ಟು ಡೌನ್, ತಗ್ಗಿಸಿಕೊಳ್ಳುವಂಥದ್ದು. ನೋಡಿ, ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆತನು ದೇವರ ಕ್ರಿಸ್ತ ಯೇಸುವಿನಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಇದು ಸೇವೆ. ಯೇಸು ಸ್ವಾಮಿ ಬಂದಂಥದ್ದು 12 ಜನ ಶಿಷ್ಯರ ಕೈಯಿಂದ ಕಾಲನ್ನ ಅದುಮಿಕ್ಕಿಸಿಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲ. ನೋಡಿ, ದ ಲಾಸ್ಟ್ ಆಫ್ ಪಸ್ಕ ಹಬ್ಬದ ಕೊನೆಯ ಒಂದು ಸನ್ನಿವೇಶವನ್ನು ಓದ್ ನೋಡಿ. ಯೇಸು ಸ್ವಾಮಿ ಏನು ಮಾಡಿದ್ರು? ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಕೊಂಡು ಮುಂಡಾಸವನ್ನ ಕಟ್ಟಿಕೊಂಡು ಶಿಷ್ಯರ ಪಾದವನ್ನ ತೊಳೆದ್ರು. ಇದು ಸೇವೆ. ಇವತ್ತಿದ್ದಾರೆ ದೇವಮಾನವರು,
ಅವನು ಬರ್ಬೇಕಾದ್ರೆ ಅವ್ನ ಕಾರ್ ತೆಗಿಕ್ ಒಬ್ಬ ಬರಬೇಕು, ಅವನು ಬ್ಯಾಗ್ ಇಟ್ಕೊಳಕ್ ಒಬ್ಬ ಬರಬೇಕು, ಬೈಬಲ್ ಇಟ್ಕೊಳಕ್ ಒಬ್ಬ ಬರಬೇಕು. ಇದರ ಹಿಂದೆ ಹೋಗುವಂತಹ ಮೂರ್ಖರಾದಂತಹ ವಿಶ್ವಾಸಿಗಳು. ಎಲ್ಲಿಂದ ನಿಮಗೆ ಸಿಕ್ತು ಇವೆಲ್ಲ? ಓದಿ ಸತ್ಯವೇದವನ್ನ, ನೆಟ್ಟಿಗೆ ಓದಿ. ಅಪೊಸ್ತಲರ ಕೃತ್ಯ ಅದರ 20ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲ ಒಂದು ವಿಚಾರವನ್ನ 21ನೇ ನಾವು ಅಲ್ಲಿ ನೋಡುವಂತ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಪೌಲ ಏನು ಮಾಡ್ದ? ಎಫೆಸಿಯದ ದೇವ ಸೇವಕರುಗಳನ್ನ ಮೆಲಿತೆ ಪಟ್ಟಣಕ್ಕೆ ಕರೆಸಿ ಅವರು ಹೇಳ್ತಾ ಇದ್ದಾನೆ, ದೇವರು 28ನೇ ವಾಕ್ಯ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಗೊತ್ತಾಯ್ತಲ್ಲ? ಸೊ ದೇವರು ನಿಮ್ಮನ್ನು ಹಿಂಡಿನ ಅಧ್ಯಕ್ಷರನ್ನಾಗಿ ಇಟ್ಟಿರಲಾಗಿ, ದೇವರು ನಿಮ್ಮನ್ನು ಪೌರೋಹಿತ್ಯ ಸೇವೆಗಾಗಿ ಕರೆದಿರಲಾಗಿ, ಅಥವಾ ಪಾಸ್ಟರ್ ಆಗಿ ಕರೆದಿರಲಾಗಿ, ಅಥವಾ ಸೇವಕನಾಗಿ ಕರೆದಿರಲಾಗಿ. ಡೋಂಟ್ ಥಿಂಕ್ ದಟ್ ಯು ಆರ್ ಸಮಥಿಂಗ್ ಗ್ರೇಟ್. ಸೊ ನಿನ್ನ ಜವಾಬ್ದಾರಿ ಅನ್ನುವಂಥದ್ದು ಸಂದೇಶವನ್ನ ತಿಳಿಸುವಂಥದ್ದು ಮಾತ್ರ. ಅದು ಬಿಟ್ಟು ಅವ್ರ ಕೈಯಿಂದ ಸೇವೆ ಮಾಡಿಸ್ಕೊಳ್ಳೋದಲ್ಲ ನಿನ್ನ ಕೆಲಸ. ಸೊ ಪಾಸ್ಟರ್ ಸೇವೆ ಮಾಡಿದ್ರೆ, ಪಾಸ್ಟರ್ ಅಮ್ಮನ ಸೇವೆ ಮಾಡಿದ್ರೆ, ಪಾಸ್ಟರ್ ಮನೆ ಪಾತ್ರೆ ತೊಳೆದ್ರೆ, ಪಾಸ್ಟರ್ ಮನೆ ಬಂದ್ಬಿಟ್ಟು ಮನೆ ಗುಡಿಸಿದ್ರೆ, ಒರೆಸ್ಕೊಟ್ರೆ ಆಶೀರ್ವಾದ ಸಿಕ್ಕುತ್ತೆ ಎಂಬುದಾಗಿ ಹೇಳುವಂತ ನಿನ್ನ ದುರ್ಬೋಧನೆಯನ್ನು ಇವತ್ತು ನಿಲ್ಲಿಸ್ಬಿಡು. ಇಲ್ಲಾಂದ್ರೆ ನಾಳೆ ಹೇಳೋದಕ್ಕೆ ಬಾಯಿ ಇರೋದಿಲ್ಲ. ಸಾಕು ಡ್ರಾಮಾ ಮಾಡಿದ್ದು. ಪೌರೋಹಿತ ಸೇವೆ ಏನಕ್ಕೋಸ್ಕರವಾಗಿ? ಟು ಸರ್ವ್, ನಾಟ್ ಫಾರ್ ಓನ್ ಗ್ಲೋರಿ. ಸ್ವಯಂ ಕೀರ್ತಿಗೋಸ್ಕರವಾಗಿ ಇರುವಂಥದ್ದಲ್ಲ ದೇವರ ಸೇವೆ. ಸ್ವ ಏಳಿಗೆಗಾಗಿ ಇರುವಂಥದ್ದಲ್ಲ ದೇವರ ಸೇವೆ. ದೇವರ ಸೇವೆ ಅನ್ನುವಂಥದ್ದು ದೇವರು ಕೊಡುವ ಸಂದೇಶವನ್ನ ಜನರಿಗೆ ತಿಳಿಸುವಂಥದ್ದು. ಯೋಚನೆ ಮಾಡಿ, ನಾನು ಇದಕ್ಕೆ ಫಿಟ್ ಆಗಿದ್ದೇನಾ? ಇಲ್ಲ ಅಂತ ಹೇಳಿ ಹೋಗ್ಬಿಡಿ, ಎಲ್ಲ ಕೆಲಸ ಮಾಡಕ್ ಹೋಗಿ ದಯವಿಟ್ಟು. ಇದು ಹೆಸರು ಹೇಳ್ಕೊಂಡ್ಬಿಟ್ಟು ಜನರನ್ನ ವಂಚಿಸಕ್ ಹೋಗ್ಬೇಡಿ. ಜನರೇ ನೀವು ಅಷ್ಟೇ, ಇವರಿಂದ ಹೋಗ್ಬೇಡಿ. ಏನು ಉಪಯೋಗ ಇಲ್ಲ, 5 ಪೈಸಾ ಇಲ್ಲ. ಇರೋದೆಲ್ಲ ಹೋಗುತ್ತೆ, ಕೈಯಲ್ಲಿ ಇರೋದೆಲ್ಲ ಹೋಗುತ್ತೆ ನಿಮ್ಮ ಕೈಯಿಂದ. ನಾವು ಪ್ರಾರಂಭದಲ್ಲಿ ಓದಿದ್ವಿ, ಯಾಜಕರು ನೀತಿ ಎಂಬ ವಸ್ತ್ರವನ್ನ ಒದ್ದುಕೊಳ್ಳಲಿ. ಪ್ರಿಯರೇ, ನೀನು ನಾನು ಮಾಡಬೇಕಾಗಿದ್ದಷ್ಟೇ, ಪವಿತ್ರವಾದ ಜೀವಿತವನ್ನ ಜೀವಿಸತಕ್ಕದಷ್ಟೇ, ಮುಗಿತು. ಮೇಲಕ್ಕೆ ಹೋಗ್ಬೇಕಾದ್ರೆ ನೋಹನನ್ನ ಯೋಚನೆ ಮಾಡಿ. ಆ ಕಾಲದಲ್ಲಿ ನೋಹನು ತಪ್ಪಿಲ್ಲದವನಾಗಿ ದೇವರ ಅನ್ಯೋನ್ಯತೆಯಲ್ಲಿ ನಡೆದ. ಪ್ರೀತಿಯ ಕ್ರೈಸ್ತರೇ, ಈ ಕಾಲದಲ್ಲಿ 2026ರಲ್ಲಿ ನೋಡಿ, ನೋಹನ ಕಾಲದಲ್ಲಿ ಜನರು ತಮಗಿಷ್ಟರಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡು ಭ್ರಷ್ಟರಾದರು. ಈ 2026ರಲ್ಲಿ ಅದೇ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ನಾವು ಆ ಲೋಕಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನು ನಿರ್ವಹಿಸದೆ ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವಂತವರಾಗಿದ್ದೇವ. ಯೋಚನೆ ಮಾಡಿ. ಅದು ಸಾಕು, ಬೇರೆ ಏನು ಬೇಕಾಗಿಲ್ಲ. ಬೇಕಾಗಿರುವಂಥದ್ದು ಇದೆ, ಬೇರೆ ಏನು ಅಲ್ಲ. ಏನು? ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವಂಥದ್ದು.
ಆದ್ದರಿಂದಲೇ ಪೌಲ ಹೇಳಿದ್ದು ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ರೋಮ 12:2 ಏನ್ ಹೇಳ್ತಾ ಇದೆ? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಭಾವವನ್ನು ಹೊಂದಿಕೊಂಡು. ರೋಮ 12 ಅದರ 2ನೇ ವಾಕ್ಯ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಅಷ್ಟೇ, ನೀನು ನಾನು ಮಾಡಬೇಕಾಗಿದೆ ಇಷ್ಟೇ. ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರ್ದು. ನೋಹ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿ ನಡೆದ, ಅಂದ್ರೆ ಅವರ ನಡವಳಿಕೆಯನ್ನ ಅನುಸರಿಸಲಿಲ್ಲ. ಅವರಂತೆ ಕಂಡವರನ್ನ ಹೆಂಡತಿಯರನ್ನಾಗಿ ಮಾಡ್ಕೊಳ್ಳಿಲ್ಲ. ಕಂಡವರ ಹಿಂದೆ ಹೋಗ್ಲಿಲ್ಲ. ಕಂಡ ಕಡೆ ದುಡ್ಡನ್ನ ದೆಂಗ್ಲಿಲ್ಲ. ಇವತ್ತು ಹಂಗೆ ತಾನೆ. ಸೊ ಏನ್ ಮಾಡ್ಬೇಕು? ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸು, ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಯಾವಾಗ ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿ ನಾವು ಮಾರ್ಪಡ್ತೇವೋ ಆವಾಗ ಗೊತ್ತಾಗ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು. ಸೊ ನಮಗೆ ಇವತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಆಸೆ ಕೆಟ್ಟದನ್ನ ಹೊಂದಿಕೊಳ್ಳುವಂಥದ್ದು. ಪ್ರೀತಿಯ ದೇವ ಸೇವಕರೇ, ಪ್ರೀತಿಯ ದೇವ ಜನರೇ, ಇದು ಇಬ್ಬರಿಗೂ ಇರುವಂತಹ ಸಂದೇಶ, ಕೇವಲ ಸೇವಕರಿಗೆ ಮಾತ್ರವಲ್ಲ. ಯಾಕಂದ್ರೆ ನಾವು ರಾಜಕೀಯ ಪುರೋಹಿತರಾಗಿದ್ದೇವೆ. ಸೊ ಈಗಿಲ್ಲಾಗ ನಾವೇನ್ ಮಾಡಬೇಕು? ಸೊ ವಿ ಆರ್ ಆರ್ಡೈನ್ಡ್. ಈ ಲೋಕದಲ್ಲಿ ಯಾರು ನಮ್ಮ ತಲೆ ಮೇಲೆ ಕೈ ಇಟ್ಟು ಆರ್ಡೈನ್ ಮಾಡಿಲ್ದೆ ಹೋಗಿರ್ಬೋದು, ಬಟ್ ದೇವರು ನಮ್ಮನ್ನು ಆರ್ಡೈನ್ ಮಾಡಿಬಿಟ್ಟಿದ್ದಾನೆ. ಸೊ ಈಗಿರಲಾಗಿ ನಾವು ಈ ಲೋಕದ ಕೀರ್ತಿಗೋಸ್ಕರವಾಗಿ, ಈ ಲೋಕದ ಸ್ಥಾನಮಾನಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನ ವ್ಯಯ ಮಾಡಬಾರ್ದು, ಅಷ್ಟೇ, ಬೇರೇನಲ್ಲ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಜೀವಿತವನ್ನು ಮತ್ತು ದಾವರ್ತಿ ನಿಮ್ಮ ಮುಂಭಾಗದಲ್ಲಿ ನಾವು ಬಟ್ಟ ಬಯಲಾಗಿ ನೋಡ್ತಾ ಇದ್ದೇವೆ. ಕ್ರಮಪಡಿಸಿಕೊಳ್ಳಬೇಕಾಗಿರುವಂಥದ್ದನ್ನು ಕ್ರಮಪಡಿಸಿಕೊಳ್ಳುವಂತೆ, ತೆಗೆದುಹಾಕುವಂಥದ್ದನ್ನು ತೆಗೆದುಹಾಕಿಕೊಳ್ಳುವಂತೆ, ಹೊಸದಾಗಿ ಸೇರಿಸಿಕೊಳ್ಳುವಂಥದ್ದನ್ನು ಸೇರಿಸಿಕೊಳ್ಳುವಂತೆ ಕೃಪೆ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವೂ ನೆಲೆಗೊಂಡಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ